ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸೊಪ್ಪು ಸಾರು ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಚೊಕ್ಕಂಥ ಸೊಪ್ಪಿದು. ಚೊಕ್ಕಂಥ ಸೊಪ್ಪು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು. ಒಂದು ಕಟ್ಟು ಚೊಕ್ಕಂಥ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಬೇಕು, ನೀಟಾಗಿ ವಾಶ್ ಮಾಡ್ಕೊತೀನಿ ನಾನು. ಮತ್ತು ಇದು ನೋಡಿ ಗೋಂಗೂರ, ಇದು ಒಂದು ಇಡೀ ತೊಗೊಂಡಿದ್ದೀನಿ. ಒಂದು ಕಟ್ಟಿಲ್ಲ, ಇದು ಅರ್ಧ ಕಟ್ಟು ತೊಗೊಂಡಿದ್ದೀನಿ. ಇದು ಕೂಡ ಗೋಂಗೂರ ಗೊತ್ತಿರುತ್ತೆ ನಿಮಗೆಲ್ಲ. ಇದು ಇವಾಗ ಎರಡನ್ನೂ ಸೇರಿಸಿ ನಾನು ಸೊಪ್ಪು ಸಾರು ಮಾಡೋದು. ಅದಕ್ಕೆ ಟೊಮೊಟೊ ಹಾಕಲ್ಲ ನಾನು ಇವಾಗ ಇದಕ್ಕೆ, ಯಾಕಂದರೆ ಇದು ಹುಳಿ ಇರುತ್ತೆ ಸೊಪ್ಪು, ಟೊಮೊಟೊ ಹಾಕ್ಬಾರ್ದು. ಇದನ್ನು ಅಷ್ಟೇ ವಾಶ್ ಮಾಡಬೇಕು. 100 ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಗ್ರೀನ್ ಚಿಲ್ಲಿ ಅಷ್ಟೇ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಬಿಡ್ಬೇಕು ಅಷ್ಟೇ, ಬೇರೆ ಏನೂ ಹಾಕ್ಬಾರ್ದು. ಟೊಮೊಟೊ ಎಲ್ಲ ಹಾಕೋಂಗಿಲ್ಲ. ತುಂಬ ಫ್ರೆಶ್ ಆಗಿದೆ ಈ ಸೊಪ್ಪು ಮಾತ್ರ. ಬೇಳೆ ತೊಳೆದಿಟ್ಟಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಡೋಣ. ಎಲ್ಲ ಸ್ವಲ್ಪನೇ ಹಾಕ್ಕೊಡೋಣ, ಎಲ್ಲ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸೊಪ್ಪು ತೊಳೆದಿಟ್ಟಿರೋಂಥ ಸೊಪ್ಪು ತುಂಬೋಣ. ಇದೇನು ಕಟ್ ಮಾಡೋದೇನು ಬೇಕಾಗಿಲ್ಲ, ಎರಡು ಸೇರಿಸಿ ತೊಳೆದಿರೋದು ಇದು. ಗ್ರೀನ್ ಚಿಲ್ಲಿ ಹಾಕ್ಕೊಳೋಣ, ತೊಳೆದಿಟ್ಟಿರೋಂಥವು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಇವತ್ತು ನಾನು ಕುಕ್ಕರ್ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು 3 ಸಿಟಿ ಅಂದರೆ ಸಾಕು. ಸೊಪ್ಪು ಸಾರಿಗೆ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಜೀರಿಗೆ ಹಾಕ್ಕೊಳ್ಳೋಣ, ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಬೇಕೇ ಬೇಕು, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಗಾತ್ರದ್ದು ಒಂದು ಈರುಳ್ಳಿ ಹಾಕ್ಕೊಂಡಿರೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮಾತ್ರ. ಎಣ್ಣೆ ರೆಡಿಯಾಗಿದೆ. 1 ಸ್ಪೂನು ಮನೆ ಪುಡಿ ಹಾಕೋಣ ಅಷ್ಟೇ. ಇದು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಬೇಕು ಇವಾಗ. ಉಪ್ಪು ಹಾಕೋಣ, ಕಲ್ಲುಪ್ಪು. ಒಂದು ಕುದಿ ಇದು ಅಷ್ಟೇ, ರೆಡಿಯಾಗಿದೆ. ಸರ್ವ್ ಮಾಡೋದಷ್ಟೇ.